ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರ ರಮಣುತ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಭೂಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಕಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಸಚಿವರು. ಇವರ ಮಾರ್ಗದರ್ಶನದೊಂದಿಗೆ ಇದೀಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ. ಸ್ಯಾನಿಟೇಷನ್ ನೀರನ್ನ ಯಾವ ಕಾರಣಕ್ಕೂ ಯಾವ ಕೆರೆಗೂ ಬಿಡದೆ ಅವಕಾಶ ಮಾಡಬೇಕು. ಯಾರೇ ಪ್ರೈವೇಟ್ ಆಗಲಿ ರೆಗ್ಯುಲೈಸ್ಡ್ ಡೆವಲಪರ್ಸ್ ಆಗಲಿ ಅವರು ಏನು ಸೀರ್ವೇಜ್ ಇದೆ ಅದು ಕೆರೆಗಳಿಗೆ ಬಿಡ್ದಂಗೆ ನೋಡ್ಕೋಬೇಕು. ಅವರೇ ಸಪ್ರೇಟ್ ಪ್ಲಾಂಟು ಸೀವೇಜ್ ವಾಟರ್ ಮಾಡಿಸಿ ಅದು ನೀರನ್ನು ಕೆರೆಗಳನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡಬೇಕು. ಏಕೆಂದರೆ ಇವೆಲ್ಲ ಒಳ್ಳೆ ಇಂಟರ್ನ್ಯಾಷನಲ್ ಸಿಟಿ ಥರ ಬೆಳೀತದೆ. ನಾನು ಚೋಲನಿಗೆ ಹೇಳಿದ್ದೀನಿ, ಭಯಪ್ಪ ಅವರು ಹೇಳ್ತಾ ಇದ್ದೀನಿ, ಪ್ಲಾನಿಂಗ್ ಅಥಾರಿಟಿಲಿ ಕಂಪಲ್ಸರಿ 30-40 ಮೀಟ್ರು ರೋಡ್ಗಳು ಯಾವುದೇ ಪ್ರೈವೇಟ್ ಲೆವೆಟಲ್ಲೂ ಕೂಡ ಕಂಪಲ್ಸರಿ ಇರಲೇಬೇಕು. ಮಿಕ್ಕಿದೆಲ್ಲ ಕೂಡ ಈಗ ಇಲ್ಲಿ STR ಬೇರೆ ಆಗಿದೆ, ಬೇರೆ ಪ್ಲಾನಿಂಗ್ ಅಥಾರಿಟಿ ಇರೋದ್ರಿಂದ ದೊಡ್ಡ ರಸ್ತೆಗಳನ್ನ ಮಾಡಲೇಬೇಕು. 80 ಮೀಟ್ರು, 90 ಮೀಟ್ರ್ ಅಡಿ, 100 ಅಡಿ, 60 ಮೀಟ್ರು ಇವೆಲ್ಲ ಆ ರೀತಿ ದೊಡ್ಡದು ಮಾಡಿ ಆದಷ್ಟು ಇದು ಮುಂದಕ್ಕೆ ಇವತ್ತು ಕೆಂಪೇಗೌಡ ಏನೊಂದು ಕನಸನ್ನು ಇಟ್ಕೊಂಡಿದ್ದು ಆ ಕನಸು ಮೀರಿ ಇವತ್ತು ಬೆಂಗಳೂರು ಇವತ್ತು ಬೆಳೀತಾ ಇದೆ. ಮುಂದಕ್ಕೆ ಕೆಲವು ಭಾಗ ಕೂಡ ನಾವು ಈ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಬೆಂಗಳೂರು ನಗರದೊಳಗಡೆ ನಾವು ಸೇರಿಸುವಂಥ ಕೆಲಸ ಕೂಡ ನಾವು ಮುಂದಕ್ಕೆ ಚರ್ಚೆನ ನಾನು ಮಾಡೋದಿದ್ದೇನೆ. ಬೆಂಗಳೂರು ಸುತ್ತಮುತ್ತಲು ಈಗಾಗಲೇ ನಾನೆಲ್ಲ ಕೆಲವು ಏರಿಯಾಗಳನ್ನು ಎಲ್ಲೆಲ್ಲಿ ಸೇರಿಸಬೇಕು ಅಂತೇಳಿ ಗುರುತನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಹೊಸ ಯೋಜನೆಗೆ, ಹೊಸ ಬೆಂಗಳೂರಿಗೆ ನಾವೆಲ್ಲ ತಯಾರಾಗಬೇಕು. ನಂದಗುಡಿಗೆ ಮತ್ತು ನಮ್ಮ ಸೋಲೂರಿಗೆ ಮತ್ತು ಬಿಡದಿಗೆ ನಾವು ವಿಧಿನೇ ಇಲ್ಲ. ನಾನಂತೂ ಡಿಲೀಟ್ ಮಾಡೋದು ಭಾಳ ಕಷ್ಟ ಇದೆ. ನಿನ್ನೆ ತಾನೇ ಒಂದು ಹೈಕೋರ್ಟಲ್ಲೂ ಕೂಡ ರೀಡು ಮಾಡಿದ್ರು. ಅದು